ಇನ್ನು ಮಂಡ್ಯ ಜಿಲ್ಲೆಯ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇಗುಲ ಕೂಡ ನಾಳೆ ಬಂದ್ ಆಗಲಿದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ದೇಗುಲದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಇರೋದಿಲ್ಲ. ನಾಳೆ ಸಂಜೆ 7 ಗಂಟೆ ನಂತರ ಭಕ್ತರಿಗೆ ದರ್ಶನದ ವ್ಯವಸ್ಥೆ ಮಾಡಲಾಗಿದೆ. ಗ್ರಹಣ ಬಳಿಕ ದೇವಾಲಯ ಸ್ವಚ್ಛಗೊಳಿಸಿ ಅಭಿಷೇಕವನ್ನ ಮಾಡಿ ನಂತರ ಬರುವ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ. ಸುವರ್ಣ ನ್ಯೂಸ್ಗೆ ಅರ್ಚಕ ಸುರೇಶ್ ಆಚಾರ್ ಮಾಹಿತಿ ಕೊಟ್ಟಿದ್ದಾರೆ. ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಯುಕ್ತ ಬೆಳಿಗ್ಗೆ 9 ಗಂಟೆ ಒಳಗಡೆ ದೇವರ ನಿರ್ಮಾಲ್ಯ ಎಲ್ಲ ಮುಗಿದ ತಕ್ಷಣ ನಂತರ ದೇವಸ್ಥಾನವನ್ನು 9 ಗಂಟೆ ನಂತರ ಬಾಗಿಲು ಹಾಕಿ ಮತ್ತು ಗ್ರಹಣ ಮುಗಿದ ನಂತರ ಸಂಜೆ 7 ಗಂಟೆ ಮೇಲೆ ಮತ್ತೆ ದೇವರಿಗೆ ನಿರ್ಮಾಲ್ಯ ಹಾಗೂ ನೈವೇದ್ಯ ಎಲ್ಲ ಕಾರ್ಯಕ್ರಮ ಇರುತ್ತದೆ. ಹಾಗಾಗಿ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಬೆಳಿಗ್ಗೆ 9ರಿಂದ ಸಂಜೆ 7 ತನಕ ದೇವಸ್ಥಾನ ಗ್ರಹಣ ಪ್ರಯುಕ್ತ ಬಾಗಿಲು ಹಾಕಿರುತ್ತದೆ. ಆವಾಗ ದೇವಾಲಯದ ಭಕ್ತರಿಗೆ ಯಾರಿಗೂ ದೇವರ ದರ್ಶನ ಇರುವುದಿಲ್ಲ. ಕೇತುಗ್ರಸ್ತ ಚಂದ್ರಗ್ರಹಣ ಪ್ರಯುಕ್ತ ಬೆಳಿಗ್ಗೆ 9 ಗಂಟೆ ಒಳಗಡೆ ದೇವರ ನಿರ್ಮಾಲ್ಯ ಎಲ್ಲ ಮುಗಿದ ತಕ್ಷಣ ನಂತರ ದೇವಸ್ಥಾನವನ್ನು 9 ಗಂಟೆ ನಂತರ ಬಾಗಿಲು ಹಾಕಿ ಮತ್ತು ಗ್ರಹಣ ಮುಗಿದ ನಂತರ ಸಂಜೆ 7 ಗಂಟೆ ಮೇಲೆ ಮತ್ತೆ ದೇವರಿಗೆ ನಿರ್ಮಾಲ್ಯ ಹಾಗೂ ನೈವೇದ್ಯ ಎಲ್ಲ ಕಾರ್ಯಕ್ರಮ ಇರುತ್ತದೆ. ಹಾಗಾಗಿ ಭಕ್ತಾದಿಗಳು ಸಹಕರಿಸಬೇಕಾಗಿ ವಿನಂತಿ. ಬೆಳಿಗ್ಗೆ 9ರಿಂದ ಸಂಜೆ 7 ತನಕ ದೇವಸ್ಥಾನ ಗ್ರಹಣ ಪ್ರಯುಕ್ತ ಬಾಗಿಲು ಹಾಕಿರುತ್ತದೆ. ಆವಾಗ ದೇವಾಲಯದ ಭಕ್ತರಿಗೆ ಯಾರಿಗೂ ದೇವರ ಇನ್ನು ನಾಳೆ ಹುಬ್ಬಳ್ಳಿಯ ಬಹುತೇಕ ದೇವಸ್ಥಾನದ ಬಾಗಿಲು ಬಂದ್ ಮಾಡಲಾಗುತ್ತೆ. ಈಶ್ವರ ದೇವಸ್ಥಾನ, ವೆಂಕಟೇಶ್ವರ ದೇಗುಲ, ಸಾಯಿ ಮಂದಿರ ಈ ಎಲ್ಲಾ ದೇವಾಲಯಗಳನ್ನು ನಾಳೆ ಬಂದ್ ಮಾಡಲಾಗುತ್ತೆ. ಸ್ಪರ್ಶ ಕಾಲಕ್ಕೂ ಮುನ್ನ ದೇವಸ್ಥಾನದ ಬಾಗಿಲು ಬಂದ್ ಆಗಲಿದ್ದು, ಗ್ರಹಣ ಸಂದರ್ಭದಲ್ಲಿ ಹೋಮ, ಹವನ, ಮಂತ್ರ ಪಠಣ, ನಂತರ ಗ್ರಹಣ ಮೋಕ್ಷದ ಬಳಿಕ ರುದ್ರಾಭಿಷೇಕವನ್ನ ನಡೆಸಿ ಮಂಗಳ ಸ್ನಾನವನ್ನ ಮಾಡಿ ಆರತಿ ಬೆಳಗೋದ್ರ ಮೂಲಕ ಬರುವ ಭಕ್ತರಿಗೆ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ. 3 ಗಂಟೆ ಮಠ ಸ್ಪರ್ಶ ಕಾಲ ಐತ್ರಿ, ವೇದ ಕಾಲ. ಆಮೇಲೆ 3ರಿಂದ 6:40 ಮಠ ಗ್ರಹಣ ಐತಿ. ನಾವು 2ರಿಂದ 7 ಗಂಟೆವರೆಗೆ ಗುಡಿ ಬಂದ್ ಮಾಡ್ತೀವಿ. ಪೂರ ಬಾಬಂದು ಎಲ್ಲ ದೇವರ ಮುಚ್ಚಿ ಆಮೇಲೆ ನಾಮ ಜಪ ಮಾಡ್ತೀವಿ. ಆಮೇಲೆ ಜಪ ಬಾಬಾರ ಜಪ ಗ್ರಹಣ ಕಾಲದಲ್ಲಿ ಜಪ ತಪ ಮಾಡ್ತೀವಿ. ಆಮೇಲೆ ಗ್ರಹಣ ಬಿಟ್ಟದಿಂದ ಬಾಬಾಗ ಶುದ್ಧಿ ಕಾರ್ಯ ಮಾಡಿ ರುದ್ರಾಭಿಷೇಕ, ಮಂಗಲ ಸ್ನಾನ, ಮಹಾಮಂಗಳಾರತಿ, ಅಷ್ಟೋತ್ತರ ಪೂಜೆ ಮಾಡಿ ಮಹಾಮಂಗಳಾರತಿ ಮಾಡಿ ನೈವೇದ್ಯ ಮಾಡ್ತೀವಿ. ಇಲ್ಲ ದರ್ಶನ ಇಲ್ಲ ಸರ್, ದರ್ಶನ ಇಲ್ಲ. 2ರಿಂದ 7 ಗಂಟೆ ಮಠ. ಇನ್ನು ಶೃಂಗೇರಿಯ ಶಾರದಾಂಬೆ ದೇಗುಲಕ್ಕೂ ಕೂಡ ಗ್ರಹಣದ ಎಫೆಕ್ಟ್ ತಟ್ಟಿಲ್ಲ. ಶಾರದಾಂಬೆ ದೇಗುಲದಲ್ಲಿ ಎಂದಿನಂತೆ ಪೂಜಾ ಕೈಂಕರ್ಯ ನಡೆಯುತ್ತೆ. ಗ್ರಹಣದ ಸಂದರ್ಭದಲ್ಲಿ ಯಾವುದೇ ವಿಶೇಷ ಪೂಜೆ ನಡೆಯೋದಿಲ್ಲ. ಶೃಂಗೇರಿಯಲ್ಲಿ ಗ್ರಹಣದ ವೇಳೆ ಪೂಜೆ ಮಾತ್ರ ನಡೆಯುತ್ತೆ, ಪೂಜೆ ಮಾತ್ರ ಇರೋದಿಲ್ಲ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿಯ ಶಾರದಾಂಬಾ ದೇಗುಲದಲ್ಲಿ ಯಾವುದೇ ವಿಶೇಷ ಪೂಜೆ ಕೈಂಕರ್ಯಗಳು ನಡೆಯೋದಿಲ್ಲ. ಆದರೆ ಬರುವ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ. ಈ ಗ್ರಹಣ ಹಲವು ವರ್ಷಗಳಿಂದ ರಾತ್ರಿ ಹೊತ್ತಲ್ಲಿ ಬರ್ತಕ್ಕಂಥದ್ದು. ಈ ಬಾರಿ ವಿಶೇಷವಾಗಿ ಮಧ್ಯಾಹ್ನ 3 ಗಂಟೆ 17 ನಿಮಿಷಕ್ಕಿರೋದ್ರಿಂದ ಇದನ್ನು ಕೇತುಗ್ರಸ್ತ ಚಂದ್ರಗ್ರಹಣ ಅಂತ ಹೇಳ್ತೀವಿ. ಶಂಕರ ಮಠದಲ್ಲಿ ಕೂಡ ವಿಶೇಷವಾಗಿ ಪೂಜೆ ಬೆಳಗ್ಗೆ ಗ್ರಹಣ ಹಿಡಿದಾಗಲೂ ಇರುತ್ತೆ, ಗ್ರಹಣ ಬಿಟ್ಟಾಗಲೂ ಇರುತ್ತೆ. ಈ ಗ್ರಹಣವನ್ನು ನಾವು ಸ್ವಲ್ಪ ಅನಿಷ್ಟಕಾರಿ ಅಂತಲೇ ಹೇಳ್ತೀವಿ. ಪ್ರಕೃತಿ ವಿಕೋಪ ಹಾಗೂ ರಾಜಕೀಯ ವಿಶ್ಲೇಷಕರಿಗೆ ತೊಂದರೆ, ರಾಜಕೀಯ ಮುತ್ಸದರಿಗೆ ತೊಂದರೆ ಹಾಗೂ ಬೇರೆ ಬೇರೆ ರಾಜಕೀಯದಲ್ಲಿರ್ತಕ್ಕಂಥವ್ರಿಗೆ ಕೂಡ ಇದೆ. ಯುದ್ಧ ಭೀತಿ ಇವಾಗಲೇ ಪ್ರಾರಂಭ ಆಗಿದೆ. ಕೆಲವು ವಸ್ತುಗಳಿಗೆ ತುಂಬ ಬೆಲೆ ಜಾಸ್ತಿ ಆಗುವಂಥದ್ದು ಕೂಡ ಈ ಗ್ರಹಣ ಇದರಿಂದ ಇದೆ. ಮತ್ತು ಮುಂದೆ ನಮಗೆ ಪ್ರಕೃತಿಯಲ್ಲಿ ವಿಶೇಷವಾಗಿ ನಮಗೆ ಮಳೆ ಮತ್ತು ಇದು ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾದ್ರಿಂದ ಎಲ್ಲರೂ ಈ ಸಮಯವನ್ನು ಅಂದರೆ 3 ಗಂಟೆ 18 ನಿಮಿಷದ ಒಳಗಡೆ, ಅಂದರೆ 3 ಗಂಟೆ ಮುಂಚಿತವಾಗಿ 12 ಗಂಟೆ ಒಳಗೆ ಊಟೋಪಚಾರ ಮಾಡಬೇಕು ಅಂತ ಹೇಳ್ತೀವಿ. ಗ್ರಹಣ ಬಿಟ್ಟ ಮೇಲೆ ತಮ್ಮ ಸ್ನಾನ ಸಂಧ್ಯಾವಂದನೆಯನ್ನು ಆನಂತರದಲ್ಲಿ ಮಾಡಿ ವಿಶೇಷ ಪೂಜೆ ಆಮೇಲೆ ಮಾಡ್ಬೋದು ಅಂತ ಹೇಳ್ಬೋದು. ಕೆಲವು ದೇವಸ್ಥಾನಗಳಲ್ಲಿ ಗ್ರಹಣ ಹಿಡಿದಾಗಲೇ ವಿಶೇಷ ಪೂಜೆ ಮಾಡ್ತಾರೆ. ಈ ಎಲ್ಲ ಪೂಜೆಗಳು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.